ಗೌಡ್ರೆ ಎಷ್ಟು ಮಟ್ಟಿಗೆ ನೀವೊಂದು ಪ್ರಾದೇಶಿಕ ಪಕ್ಷವಾಗಿದ್ದುಕೊಂಡು ರಾಜ್ಯಕ್ಕೆ ಇದರಲ್ಲಿ ಈ ಬರ ಪರಿಹಾರ ವಿಚಾರದಲ್ಲಿ ಅನ್ಯಾಯ ಆಗ್ತಿದೆ ಅಂತ ಹೇಳ್ತೀರಾ ಅಥವಾ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಿದೆ ಕಾಂಗ್ರೆಸ್ನವರು ಮಿಸ್ಲೀಡ್ ಮಾಡ್ತಿದ್ದಾರೆ ಅಂತ? ನನಗೆ ಬರ ಪರಿಹಾರಕ್ಕಿಂತ ಬರ ನಿರ್ವಹಣೆಯಲ್ಲಿ ಕಾಂಗ್ರೆಸ್ ಎಲ್ಲೂ ಎಡವಿದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಕಳೆದ 15-20 ವರ್ಷದ ಇತಿಹಾಸಗಳು ತೊಗೊಂಡಂಥ ಸಂದರ್ಭದಲ್ಲಿ ಕೆ ಆರ್ ಎಸ್ ವಿಚಾರಕ್ಕೆ ಬಂದಾಗ 72 ಅಡಿವರೆಗೂ ರೈತರಿಗೆ ನೀರು ಕೊಟ್ಟಂಥ ಉದಾಹರಣೆ ಇದೆ. ಇದು ನಾನು ನೋಡಿದಂಥ ಗ್ರೌಂಡ್ ರಿಯಾಲಿಟಿ. ಮಂಡ್ಯದಲ್ಲಿ ಇವತ್ತು ಬೆಳೆಗಳಿಗೆ ನೀರಿಲ್ಲದೆ ಬೆಳೆಗಳು ಒಣಗ್ತಾ ಇದ್ದಾವೆ. ಆಮೇಲೆ ಸರಿಯಾಗಿ ಪವರ್ ಕೊಡ್ತಾ ಇಲ್ಲ. ಮೊನ್ನೆ ಚಾಮರಾಜನಗರದಲ್ಲಿ ಒಂದು ಘಟನೆ ವರದಿ ಆಯಿತು. ಮಕ್ಕಳು ಹೇಳ್ತವೆ, ಓದ್ತಾರ ಮಕ್ಕಳು 2 ಗಂಟೆ. ಸೊ ನಾವು ಬರನ ನಿರ್ವಹಣೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಕೊಟ್ಟಿಲ್ಲ ಅಂದಾಗ ಎಲ್ಲ ನಿಯೋಗಗಳನ್ನ ತಗೊಂಡೋಗಿ ನಾವು ಕೇಂದ್ರ ಸರ್ಕಾರನ ಪ್ರಶ್ನೆ ಮಾಡೋದ್ರಲ್ಲಿ ಎಲ್ಲರೂ ಕೈ ಜೋಡಿಸೋಣ, ಅದು ಬೇರೆ ಪ್ರಶ್ನೆ. ಆದರೆ ನಿರ್ವಹಣೆ ಯಾವ ರೀತಿ ಮಾಡ್ತಾಯಿದ್ದೀರಿ, ಕುಡಿಯೋ ನೀರು ಯಾವ ರೀತಿ ಕೊಡ್ತಾಯಿದ್ದೀರಿ? ಬೆಂಗಳೂರಿನಲ್ಲಿ ಕಾರ್ ತೊಳೆದ್ರೆ 5,000 ರೂಪಾಯಿ ಫೈನು ಅಂತ ಹೇಳ್ತಾ ಇದ್ದೀರಿ. ಈ ಮುಂಚೆನೇ ಕಳೆದ ವರ್ಷವೇ ಸಾಕಷ್ಟು ಸಂಸ್ಥೆಗಳು ಹವಾಮಾನ ಇಲಾಖೆ ಕೂಡ ನಿಮ್ಗೆ ವರದಿ ಕೊಟ್ಟಿತ್ತು, ಮಳೆ ಯಾವ ರೀತಿ ಬರ್ತದೆ ಅಂತ ವರದಿ ಕೊಟ್ಟಿತ್ತು. ನೀವು ಇವತ್ತು ತಮಿಳುನಾಡಿಗೆ ಕಾವೇರಿ 3 ಕೊಳ್ಳಗಳಿಂದ 3,000 ಕ್ಯೂಸೆಕ್ಸ್ ನೀರು ಹರಿಸ್ತಾ ಇದ್ದೀರಿ. ಸೊ ನೀವು ಇಲ್ಲಿ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೊಳ್ಳೋದ್ರಲ್ಲಿ ನೀವು ಮೊದಲೇ ಅಲ್ಲೊಂದಷ್ಟು ಅಪ್ಲಿಕೇಶನ್ ಹಾಕ್ಕೊಂಡಿದ್ರೆ ಒಂದಷ್ಟು ರೈತರು ಬದುಕ್ತಾ ಇದ್ರೆ ಅದನ್ನು ಯೋಚನೆ ಮಾಡ್ಬೋದಲ್ವ ನಾವು? ಇದ್ರ ಬಗ್ಗೆ ಯಾಕೆ ನೀವು ತಾತ್ಸಾರ ಆದ್ರಿ? ತಮಿಳ್ನಾಡು ಜೊತೆ ಟೈಅಪ್ ಮಾಡ್ಕೊಂಡಿದೀವಿ ನಾವು ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ತಮಿಳ್ನಾಡು ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ಅದೇ ನಮ್ಮ ರೈತರ ಮೇಲೆ ಯಾಕೆ ಪ್ರೀತಿ ತೋರಿಸಬಾರ್ದಾಗಿತ್ತು? ಆ ವಿಚಾರಕ್ಕೆ ಬರ್ತೀನಿ. ಆದರೆ ಶಿವಶಂಕರ್ ಉಗ್ರಪ್ಪ ಅವರು ಬರ್ತೀನಿ ನಿಮ್ಮ ಹತ್ರ. ಶಿವಶಂಕರ್ ಅವರೇ, ಯಾರ್ದು ಹಂಗಾದ್ರೆ ಇಲ್ಲಿ ನಿರ್ವಹಣೆ, ಬರ ನಿರ್ವಹಣೆಯ ಜವಾಬ್ದಾರಿ ಹೌದು ರಾಜ್ಯ ಸರ್ಕಾರದ ಮೇಲೆ ಇರುತ್ತೆ, ಬರ ಪರಿಹಾರದ ಹಂಚಿಕೆಯ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಇರುತ್ತೆ, ಬರ ಪರಿಹಾರವನ್ನು ಕೇಂದ್ರ ಸರ್ಕಾರವೂ ಕೂಡ ಕೊಡಬೇಕಾಗಿರುವಂಥ ಜವಾಬ್ದಾರಿಯೂ ಕೂಡ ಇರುತ್ತೆ. ಯಾರು ಹಂಗಾದ್ರೆ ಇಲ್ಲಿ ವಿಫಲತೆ ಇರುವಂಥದ್ದು? ಇಲ್ಲಿ ಹರಿಪ್ರಸಾದ್, ಒಂದು ವಿಷಯ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ಹೇಳೋದೇನಂತಂದರೆ, ಇದು ಹಣ ರಾಜ್ಯ ಸರ್ಕಾರದ್ದು ಅಲ್ಲ, ಕೇಂದ್ರ ಸರ್ಕಾರದ್ದು ಅಲ್ಲ. ಆಮೇಲೆ ಇವತ್ತಿನ ಸಂಕಷ್ಟ ಅನುಭವಿಸ್ತಾ ಇರೋರು ರಾಜ್ಯ ಸರ್ಕಾರ ನಡೆಸ್ತಾ ಇರೋರು ಅಲ್ಲ, ಕೇಂದ್ರ ಸರ್ಕಾರ ನಡೆಸ್ತಾ ಇರೋರು ಅಲ್ಲ. ಜನಗಳ ಸಂಕಷ್ಟ ಅರ್ಥ ಮಾಡ್ಕೊಳ್ಳದೆ ಇವರು ರಾಜಕೀಯ ಮಾಡ್ತಾ ಇದ್ದಾರಲ್ಲ ಇಬ್ಬರೂ, ಇದು ಅಕ್ಷಮ್ಯ. ಇದು ಯಾಕೆ ಅಂದರೆ ಇಲ್ಲಿ ಹಣ ಕೊಡಬೇಕಾದವರು ಕೇಂದ್ರ ಸರ್ಕಾರ. ಆ ಹಣ ಯಾರ್ದು ಅಂದರೆ ಕೇಂದ್ರ ಸರ್ಕಾರದಲ್ಲ, ಅದು ಜನ ಕೊಟ್ಟಿರುವಂತಹ ಅಂದರೆ ತೆರಿಗೆದಾರರ ಹಣ ಅದು. ಆಮೇಲೆ ಸಂಕಷ್ಟ ಕಾಲಕ್ಕೆ ಕೊಡಬೇಕಾಗಿರುವಂಥದ್ದು ಬರ ಇರೋದು ನಿಜ. ಆದರೆ ಈ ಕಾಂಗ್ರೆಸ್ನವರು ಅಷ್ಟೇ, ಇದು ಯಾವುದೋ ಒಂದು ವಿಷಯ ಸಿಕ್ಬಿಡ್ತು, ಒಂದು ವಿಷಯ ಇದೆ, ಒಂದು ಇಶ್ಯೂ ಸಿಕ್ತು ಅಂತೇಳಿ ರಾಜಕೀಯ ಮಾಡೋದಾದರೆ, ಒಂದು ರಾಜಕೀಯಕ್ಕೋಸ್ಕರನೇ ಈ ವಿಷಯವನ್ನು ಬಳಸೋದಾದರೆ ಅದು ಅಕ್ಷಮ್ಯನೇ. ಆದರೆ ಕೇಂದ್ರ ಸರ್ಕಾರದ ದೃಷ್ಟಿಕೋನದಿಂದ ನೋಡೋದಾದರೆ ಅಬ್ಜೆಕ್ಟಿವ್ ಆಗಿ, ತುಂಬ ನಿಷ್ಪಕ್ಷಪಾತವಾಗಿ, ಆಮೇಲೆ ಒಂದು ಡಿಸ್ಪ್ಯಾಷನೇಟ್ ಆಗಿ ಹೇಳಬೇಕಂದ್ರೆ BJPಯವರು ಸಮರ್ಥನೆ ಮಾಡೋಕ್ಕಾಗದೇ ಇರುವಂಥ ಕೇಸನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ. ಇಟ್ ಈಸ್ ಇಂಡಿಫೆನ್ಸಿಬಲ್ ಕೇಸನ್ನು ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಅದರಲ್ಲೂ ನನಗೆ ಈ ಫೈನಾನ್ಸ್ ಮಿನಿಸ್ಟರ್, ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡೋ ರೀತಿ ನೋಡಿದ್ರೆ ನನಗೆ ಸೋಜಿಗ ಅನಿಸುತ್ತೆ. ಅವ್ರಿಗೇನಾದರೂ ಅಂದರೆ ಒಂದು ನಾಲೆಡ್ಜ್ ಅಂತ, ಅಂದರೆ ನಾನು ಅವ್ರಿಗೆ ನಾಲೆಡ್ಜ್ ಇದ್ರಲ್ಲೇ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿಬಿಟ್ಟಿದ್ದಾರಾ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಇಶ್ಯೂಸ್ ಆ್ಯಂಡ್ ಸಬ್ಜೆಕ್ಟು ಇಟ್ ಈಸ್ ಅಟ್ರಾಷಿಯಸ್. ಅವ್ರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು, ಸ್ವಲ್ಪ ತಿಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ, ಅವರು ಹೇಳ್ತಾರೆ ಈ ರಾಜ್ಯ ಸರ್ಕಾರ ಈ ಬರಕ್ಕೆ ಸಂಬಂಧಪಟ್ಟಂಥ ಮೆಮೊರೆಂಡಮನ್ನು ಡಿಲೇ ಮಾಡಿದ್ರು ಕೊಡೋಕ್ಕೆ ಅಂತ. ಅದರಿಂದ ಈ ಕೇಂದ್ರ ಸರ್ಕಾರಕ್ಕೆ ಒಂದು ಸಮಸ್ಯೆ ಆಯಿತು. ಅವರೇನೋ ಬರ ಪರಿಹಾರ ಕೊಡೋವಂಥ ಒಂದು ಸಂದರ್ಭ ಬರೋಷ್ಟರಲ್ಲಿ ಎಲೆಕ್ಷನ್ ಬಂದ್ಬಿಡ್ತು. ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟು ಅಡ್ಡ ಬರ್ತಾ ಇದೆ, ಅಂದರೆ ನೀತಿ ಸಂಹಿತೆಯ ಕಾರಣಕ್ಕೆ ನಾವು ಕೊಡೋಕ್ಕಾಗ್ತಾ ಇಲ್ಲ ಅಂತ. ಇದು ತುಂಬ ಒಂದು ರೀತಿಯಲ್ಲಿ ಅವರು ಅಜ್ಞಾನನ ಅಥವಾ ಬೇಕಂತ ಅವರು ಅದು ಹೇಳ್ತಾ ಇದ್ದಾರಾ ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಮೊದಲನೇದಾಗಿ ಈ ಎಲೆಕ್ಷನ್ ವಿಚಾರ ಅಂತ ಬಂದಾಗ ಈ ಥರದ ಬರ ಅನ್ನೋದಿದೆಯಲ್ಲ, ಡಿಸಾಸ್ಟರ್, ಜನಗಳಿಗೆ ಸಂಬಂಧಪಟ್ಟಂತಹ ಒಂದು ಡಿಸಾಸ್ಟರ್ ಇದೆಯಲ್ಲ, ಅದಕ್ಕೂ ಮತ್ತು ಕೋಡ್ ಆಫ್ ಕಂಡಕ್ಟ್ಗೂ ಸಂಬಂಧ ಇಲ್ಲ. ಅಂದರೆ ಬರ ಪರಿಹಾರ ಕೊಡೋಕ್ಕೆ ನೀತಿ ಸಂಹಿತೆ ಅಡ್ಡಾನೇ ಬರೋದಿಲ್ಲ. ಒಂದು ವೇಳೆ ಬಂದರೂ ಕೂಡ ಇವರು ಪರ್ಮಿಷನ್ ತೊಗೊಂಡು ಮಾಡಬಹುದು. ಯಾರು ನಿಮ್ಮನ್ನು ಇದರ ಅನುಮತಿ ತೊಗೊಂಡು ಇವಾಗ ರಾಜ್ಯ ಸರ್ಕಾರ ಪರಿಹಾರ ಕೇಳ್ತಾ ಇದೆ, ಕೇಂದ್ರ ಸರ್ಕಾರ ಪರಿಹಾರ ಕೊಡಬೇಕು, ಕೊಡೋಕ್ಕೆ ನೀತಿ ಸಂಹಿತೆ ಅಡ್ಡ ಬರ್ತಾ ಇದೆ ಅನ್ನೋದಾದರೆ ದೇರ್ ಈಸ್ ಎ ಪ್ರಾವಿಷನ್ ಟು ಅಪ್ರೋಚ್ ದಿ ಎಲೆಕ್ಷನ್ ಕಮಿಷನ್. ನಿಮಗೆ ಅಷ್ಟು ನಿಯತ್ತಿದ್ದರೆ ಜನಗಳಿಗೆ ಸಹಾಯ ಮಾಡಬೇಕು ಅಂತ ಪರ್ಮಿಷನ್ ತೊಗೊಂಡು ಮಾಡ್ಬೋದು. ಆದರೆ ಅದರ ಅವಶ್ಯಕತೆ ಇಲ್ಲ. ಏನಂದರೆ ಅದು ನೀವು ಮಾರ್ಚ್ 16ನೇ ತಾರೀಕು ಎಲೆಕ್ಷನ್ನನ್ನು ಅನೌನ್ಸ್ ಮಾಡೋ ದಿನ
ಎಲೆಕ್ಷನ್ ಕಮಿಷನ್ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳಿದೆ, ಡಿಸಾಸ್ಟರ್ಗೆ ಇದು ಅಡ್ಡ ಬರೋದಿಲ್ಲ, ಬರ ಪರಿಹಾರಕ್ಕೆ ಅಡ್ಡ ಬರೋದಿಲ್ಲ ಅಂತ ಒಂದು. ಆಮೇಲೆ ಪ್ರೀ ಡಿಟರ್ಮಿನ್ಡ್, ಪ್ರೀ ಅನೌನ್ಸ್ಡ್ ಯಾವುದೇ ಸ್ಕೀಮ್ಗೂ ಅಡ್ಡ ಬರೋದಿಲ್ಲ. ಯಾವುದು? ಕೋಡ್ ಆಫ್ ಕಂಡಕ್ಟ್. ಇನ್ನೂ ಒಂದು ಹೇಳ್ತೀನಿ ನಾನು, ಈ ರಾಜಕಾರಣಿಗಳೆಲ್ಲ ಕೋಡ್ ಆಫ್ ಕಂಡಕ್ಟ್ ಅಂತಾರಲ್ಲ, ನಿಜವಾಗ್ಲೂ ಕೋಡ್ ಆಫ್ ಕಂಡಕ್ಟಿಗೆ ಅಷ್ಟು ಮರ್ಯಾದೆ ಕೊಡುವಂಥ ಜನನ ಇವರು? ಎಷ್ಟು ಎಲೆಕ್ಷನ್ ಕಮಿಷನ್ ನೋಟಿಸ್ಗಳು ಬಿದ್ದಿವೆ, ಆ ನೋಟಿಸ್ಗೆ ಉತ್ತರನೂ ಕೂಡ ಕೊಡೋದಿಲ್ಲ ಇವರು. ಅಂಥವ್ರು ಇವತ್ತು ಬರ ಪರಿಹಾರಕ್ಕೋಸ್ಕರ ನಾವು ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳೋದು ಇಲ್ಲ. ಒಂದು ನಿಮಿಷ, ಇನ್ನೊಂದು ಚೂರಿದೆ. ಸೊ ಈಗ ಅಕಸ್ಮಾತ್ ಎಲೆಕ್ಷನ್ ಅಂತಲೇ ಅಂದ್ಕೊಳ್ಳಿ, ಅಡ್ಡ ಬಂದ್ಬಿಡ್ತು ಅಂತ ಅಂದ್ಕೊಳ್ಳಿ, ಬರೋಕ್ಕಿಂತ ದೊಡ್ಡದಲ್ಲ ಎಲೆಕ್ಷನ್ನು. ಡಿಸಾಸ್ಟರ್ ಇರುವಾಗ ಎಲೆಕ್ಷನನ್ನು ಕೌಂಟರ್ ಮಾಡ್ಬೋದು, ಎಲೆಕ್ಷನನ್ನು ನಿಲ್ಲಿಸಿ. ಎಲೆಕ್ಷನ್ ಈಸ್ ನಾಟ್ ದಿ ಪ್ರಿಯಾರಿಟಿ. ಬರ ಪರಿಹಾರ ನಿಜವಾಗ್ಲೂ ಅಷ್ಟೊಂದು ನಿಮಗೆ ಸಿವಿಯರಿಟಿ ಇದೆ ಅಂದರೆ ಎಲೆಕ್ಷನನ್ನು ನಿಲ್ಲಿಸಿ ನೀವು ಬರ ಪರಿಹಾರ ಕೊಟ್ಟು ಆಮೇಲೆ ಎಲೆಕ್ಷನ್ ಮಾಡಿ ಯಾರು ಬೇಡ ಅಂತ ಹೇಳ್ತಾರೆ. ಒಂದು. ಇನ್ನೊಂದು, ನೀವು ನನಗೆ ಆಮೇಲೆ ಅವಕಾಶ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಡಿಲೇ ಫ್ಯಾಕ್ಟರ್ ಅಂತ ಹೇಳ್ತಾ ಇದ್ದಾರಲ್ಲ ನಿರ್ಮಲಾ ಸೀತಾರಾಮನ್, ಅದ್ರ ಬಗ್ಗೆ ಈಗಲೇ ಹೇಳ, ಅದು ಆಮೇಲೆ ಹೇಳ್ಬೋದು. ಮಾತಾಡ್ತೀನಿ ನಿಮ್ಮ ಜೊತೆಗೆ ಅದ್ರ ಬಗ್ಗೆ. ಯಾಕಂದರೆ ಭಾಳಷ್ಟು ವಿಚಾರಗಳಿದ್ದಾವೆ ಇಲ್ಲಿ. ಡಿಲೇ ಆಗಿರುವಂಥದ್ದು ಹೇಗೆ, ಯಾರಿಂದ, ಯಾವ ಕಾರಣಕ್ಕಾಗಿ ಅನ್ನುವಂಥ ಅಂಶವೂ ಕೂಡ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.